ನಮಸ್ಕಾರ ಸ್ನೇಹಿತರೆ. ಶ್ರೇಷ್ಠ ವರ. ಒಂದು ದೇವಾಲಯದಲ್ಲಿ ಭಕ್ತನೊಬ್ಬನು ಪ್ರತಿನಿತ್ಯ ಪ್ರಾರ್ಥಿಸುತ್ತಿದ್ದನು. ಅವನು ಯಾವಾಗಲೂ ಭಗವಂತನನ್ನು ನಾನಾ ವಸ್ತುಗಳಿಗಾಗಿ ಬೇಡುತ್ತಿದ್ದನು. ಅವನಿಗೆ ಎಷ್ಟೇ ದೊರಕಿದರೂ ಮತ್ತಷ್ಟು ಬೇಕೆಂಬ ಆಸೆ. ದೇವರಿಗೂ ಅವನ ಬೇಡಿಕೆಗಳನ್ನು ಕೇಳಿ ಬೇಸರವಾಗಿ ಹೋಗಿತ್ತು. ಒಂದು ದಿನ ದೇವರು ಅವನಿಗೆ ತಿಳಿಸಿ, ನೋಡಪ್ಪ, ನಿನಗೆ ನಾನು 3 ವರಗಳನ್ನು ಕರುಣಿಸುತ್ತೇನೆ. ಆ 3ರಲ್ಲಿ ನಿನಗೆ ಬೇಕಾದುದನ್ನೆಲ್ಲವನ್ನು ಕೇಳಿ ಮುಗಿಸಿಬಿಡು. ಮತ್ತೆ ನನ್ನನ್ನು ಪೀಡಿಸಬಾರದು. ಭಕ್ತನಿಗೆ ದೇವರ ಮಾತನ್ನು ಕೇಳಿ ಮಹದಾನಂದವಾಯಿತು. 3 ವರ ಏನು ಕೇಳಬೇಕೆಂದು ಅವನು ಯೋಚಿಸತೊಡಗಿದನು. ಯೋಚಿಸಿದಷ್ಟು ಅವನ ಚಿಂತೆ ಜಾಸ್ತಿಯಾಗತೊಡಗಿತು. ನಾಳೆ ಬಂದು ತಿಳಿಸುತ್ತೇನೆಂದು ಭಾವಿಸಿ ಮನೆಗೆ ಹಿಂತಿರುಗಿದ. 3 ವರ ಏನು ಕೇಳಬೇಕೆಂಬ ಪ್ರಶ್ನೆಯೇ ಅವನ ಇಡೀ ಮನಸ್ಸನ್ನು ಆವರಿಸಿಬಿಟ್ಟಿತು. ಈ ಯೋಚನೆಯ ತೀವ್ರತೆ ಮನೆಯಲ್ಲಿ ಅನೇಕ ಗೊಂದಲಗಳಿಗೆ ಕಾರಣವಾಯಿತು. ಸಣ್ಣ ಸಣ್ಣ ವಿಷಯಗಳಿಗೂ ಅವನು ಸಿಡಿಮಿಡಿಗೊಳ್ಳತೊಡಗಿದ. ಇದರ ಪರಿಣಾಮ ಪತ್ನಿಯೊಡನೆ ಅಂದು ಜೋರಾಗಿ ಜಗಳವೂ ಆಯಿತು. ಮರುದಿನ ಬೆಳಿಗ್ಗೆ ದೇವಾಲಯಕ್ಕೆ ಪ್ರಾರ್ಥನೆಗಾಗಿ ಬಂದನು. ಭಗವದ್ವಾಣಿ ಕೇಳಿಸಿತು, ಮೊದಲನೆಯ ವರ ಕೇಳು ಎಂದು. ಹಿಂದಿನ ದಿನ ಪತ್ನಿಯೊಡನೆ ಜಗಳವಾಡಿದ ಕಹಿ ಭಕ್ತನ ಮನಸ್ಸಿನಲ್ಲಿ ಇನ್ನೂ ಇತ್ತು. ಭಕ್ತ ಕೇಳಿದ, ದೇವರೇ ಕರುಣಾಮಯನೇ, ನನ್ನ ಪತ್ನಿ ತೀರಿ ಹೋಗಲಿ. ಇದೇ ನನ್ನ ಮೊದಲನೆಯ ವರ ಆಯಿತು. ಅಂದು ಮನೆಗೆ ಹೋಗಿ ನೋಡುತ್ತಾನೆ, ಪತ್ನಿ ಸತ್ತು ಬಿದ್ದಿದ್ದಳು. ನೆರೆಹೊರೆಯವರೆಲ್ಲ ಗುಳು ಎಂದು ಅಳುತ್ತಿದ್ದರು. ಇಂತಹ ಒಳ್ಳೆಯ ಹೆಂಗಸು ಸತ್ತು ಹೋದಳಲ್ಲ, ಏನಾಗಿತ್ತೋ ಏನೋ, ಅಯ್ಯೋ ಪಾಪ ಎಂದು ಎಲ್ಲರೂ ಅವಳ ಗುಣಗಾನ ಮಾಡುವರೇ. ಈ ದೃಶ್ಯವನ್ನೆಲ್ಲ ನೋಡಿ ಭಕ್ತನ ಎದೆ ಕರಗಿತು. ಅವನು ದೇವಾಲಯಕ್ಕೆ ಹೋಗಿ ಮತ್ತೆ ಪ್ರಾರ್ಥಿಸತೊಡಗಿದ. ಭಗವದ್ವಾಣಿ ಕೇಳಿಸಿತು, ನಿನ್ನ 2ನೇ ವರ ಯಾವುದು? ಭಕ್ತ ಕೂಡಲೇ ಹೇಳಿದ, ನನ್ನ ಪತ್ನಿ ಪುನಃ ಬದುಕಲಿ ಎಂದು. ಮನೆಗೆ ಹೋಗಿ ನೋಡಿದರೆ ಪತ್ನಿ ಜೀವ ತಳೆದು ನಿಂತಿದ್ದಳು. ಎಲ್ಲರಿಗೂ ಆನಂದವೂ ಆನಂದ. ಆದರೆ ಭಕ್ತನಿಗೆ ಮಾತ್ರ ಎಲ್ಲಿಲ್ಲದ ಚಿಂತೆ. 3ನೇ ವರ ಏನು ಕೇಳಬೇಕು ಎಂದು ಅಷ್ಟೇ ಆಲೋಚಿಸಿದರೂ ಹೊಳೆಯುತ್ತಲೇ ಇಲ್ಲ. ಇದೇ ಯೋಚನೆಯಲ್ಲಿಯೇ ಇಡೀ ರಾತ್ರಿ ಜಾಗರಣೆ ಮಾಡಿದ. ಮರುದಿನ ಬೆಳಿಗ್ಗೆ ದೇವಾಲಯಕ್ಕೆ ಬಂದ. 3ನೇ ವರ ಏನು ಎಂದು ದೇವರು ಪ್ರಶ್ನಿಸಿದ. ಭಕ್ತನು ದೈನ್ಯದಿಂದ ಹೇಳಿದ, ದೇವರೇ, ನನಗೆ ಏನೂ ಹೊಳೆಯುತ್ತಲೇ ಇಲ್ಲ. ನೀನೇ ಹೇಳು, ಏನು ವರ ಕೇಳಲಿ ಎಂದು. ದೇವರು ಹೇಳಿದ, ಎಲ್ಲಕ್ಕಿಂತ ಶ್ರೇಷ್ಠವಾದ ವರ ಇದೆ, ಅದನ್ನು ಕೇಳು. ಅದೇನೆಂದರೆ ಸಂತೃಪ್ತಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.